ನಮಸ್ಕಾರ ರೀ. ನಿಮ್ಮ ಮನೆಗೆ ಬಂದಾಗಲೆಲ್ಲ ಲಲಿತಮ್ಮನವರು ತುಂಬ ಪ್ರೀತಿಯಿಂದ ಮಾತಾಡ್ಸೋರು, ಸತ್ಕಾರ ಮಾಡೋರು ನನಗೆಲ್ಲ. ಈಗ ಅವ್ರು ಇಲ್ಲದೇ ಇರೋದ್ರಿಂದ ತುಂಬ ದುಃಖ ಆಗ್ತಾಯಿದೆ ನನಗೆ. ನನಗೆ ಗೊತ್ತು ರೀ, ನೀವು ತುಂಬ ದುಃಖ ಆಗಿದೆ ಅಂತ. ಹಾಗಂತ ನೀವು ನೋವಿನಲ್ಲಿದ್ದರೆ ಎಲ್ಲರೂ ನೋವಿನಲ್ಲಿರ್ತಾರೆ. ದಯವಿಟ್ಟು ತಾವು ಸಮಾಧಾನ ಆಗಿರ್ಬೇಕಾಗಿದೆ. ಎಷ್ಟೇ ಸಮಾಧಾನವಾಗಿರೋಕ್ಕೆ ಪ್ರಯತ್ನ ಪಟ್ಟರು ಅವಳನ್ನು ಮರೆಯೋದಷ್ಟು ಸುಲಭ ಅಲ್ಲ ಶಾಸ್ತ್ರಿಗಳೇ. ಆದರೂ ಪ್ರಯತ್ನ ಪಡ್ತೇನೆ. ಈಗ ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ನೀವು ಹೇಳಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಣ. ರಾಯರೇ, ನಿಮ್ಮ ಶ್ರೀಮತಿಯರ ಕಡೆ ಯಾರು ಇದ್ದಾರಾ? ಇಲ್ಲ. ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು ಯಾರಾದರೂ ಇದ್ದರೆ ದಿನ ಒಬ್ಬರ ಕಡೆಯಿಂದ ಪೂಜೆ ಮಾಡಿಸ್ಬೇಕು. ಅವರಿಗೆ ಹೊಸ ಬಟ್ಟೆ ತಂದು ಉಡಿಸ್ಬೇಕು. ಹಾಗೆ ಲಲಿತಮ್ಮರು ಬೇಕಾದಂಥದ್ದು ತಿಂಡಿಗಳನ್ನು ಮಾಡಿಸಿ ಅವರಿಗೆ ನೈವೇದ್ಯ ಮಾಡಿಸ್ಬೇಕು. ಸೊ ಇದೆಲ್ಲ ಇರುತ್ತೆ ರಾಯರೇ. ಇಷ್ಟು ವರ್ಷದ ಮೇಲೆ ನಮ್ಮ ಯಜಮಾನ್ರನ್ನ ಬಲವಂತ ಮಾಡಿ ಭಾಷೆ ತಗೊಂಡು ಲಕ್ಷ್ಮೀ ನೀನು ಬರಲೇಬೇಕು, ಮರೆಯಕ್ಕಾಗದೇ ಇರೋಂಥ ಹುಡುಗರನ್ನು ಕೊಡ್ತೀನಿ ಅಂತ ಹೇಳಿ ಇಂಥ ಹುಡುಗರೇ ಕೊಟ್ಬಿಟ್ರಲ್ಲ ಆತಿಗೆ. ಅಪ್ಪ ಮಾತಾಡಪ್ಪ, ಅಪ್ಪ ನಾನು ನಿಮ್ಮ ಲಕ್ಷ್ಮಿ ಬಂದಿದ್ದೀನಿ, ಮಾತಾಡಪ್ಪ ಮಾತಾಡಪ್ಪ. ಲಕ್ಷ್ಮಿಯಲ್ಲಿ ಅವ್ರು ಅವಾಗಲೇ ಹೊರಟೋದ್ರೆ ಯಜಮಾನ್ರೆ. ಇಲ್ಲ ಶಾಸ್ತ್ರಿಗಳೇ, ನನಗೂ ಆ ಥರದವ್ರು ಯಾರೂ ಇಲ್ಲ. ನಮ್ಮ ಅಪ್ಪನಿಗೆ ನಾನು ಒಬ್ಬನೇ ಮಗ. ಸರಿಯಾಗಿದ್ದೀರಾ ಯಾರೇ. ಸೊ ನೀವು ಮತ್ತು ನಿಮ್ಮ ಮಕ್ಕಳು ಪೂಜೆ ಮಾಡಿದ್ರೆ ಸಾಕು. ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಎಲ್ಲ ನಾನು ಲಿಸ್ಟ್ ಮಾಡಿ ಕೊಡ್ತೀನಿ ನಿಮಗೆ. ಸೊ ಅವತ್ತಿನ ದಿವಸ ನಾನು ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ನೀಲವರೇ, ನಿಮಗೆ ವಿಡಿಯೋ ಎಲ್ಲಿ ಸಿಕ್ತು? ಯಾರು ಕೊಟ್ಟರು? ನೀಲವರೇ, ಅದು ಯಾರಿಗೂ ತೋರಿಸೋದಾಗ್ಲಿ ಹೇಳೋಕ್ಕಾಗಿ ಹೋಗಬೇಡಿ ಪ್ಲೀಸ್. ನಾನು ಯಾರಿಗೂ ಅದನ್ನು ತೋರಿಸೋದಾಗ್ಲಿ ಅಥವಾ ಹೇಳೋದಾಗ್ಲಿ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಆ ಥರ ಮಾಡಬಾರ್ದು ಅಂತಂದರೆ ನಿಮ್ಮಿಂದ ನನಗೂ ಒಂದು ಕೆಲಸ ಆಗಬೇಕು. ಹೇಳಿ, ಏನು ಮಾಡ್ಬೇಕು ಹೇಳಿ. ಏನು ಬೇಕಾದ್ರೂ ಮಾಡ್ತೀನಿ ಹೇಳಿ, ಆದರೆ ವಿಷಯ ಮಾತ್ರ ಹೊರಗೆ ಬರಬಾರ್ದು ಪ್ಲೀಸ್. ಹೇಳ್ತೀನಿ, ಬಟ್ ಅದಕ್ಕೂ ಮುಂಚೆ ನೀವು ಯಾಕಿಂತ ಕೆಲಸ ಮಾಡಿದ್ರಿ ಅಂತ ನೀವು ನನಗೆ ಹೇಳಬೇಕು. ಅದು ಶ್ರೀಕಾಂತ್ ಆಸ್ತಿನೆಲ್ಲ ಒಬ್ಬನೇ ಅನುಭವಿಸ್ತಾ ಇದ್ದ. ತಿಂಗಳಲ್ಲೂ ಹೋಗಿ ನಾನು ಅವನ ಹತ್ರ ಕೈ ಚಾಚೋದು, ಒಂದು ಆಳು ಥರ ಕೆಲಸ ಒಂಥರ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಎಷ್ಟು ದಿನ ಸ್ಟ್ರಗಲ್ ಮಾಡೋದು ಅಂತ. ಸುಮ್ಮನೆ ಯಾಕೆ ಸ್ಟ್ರಗಲ್ ಮಾಡ್ಕೊಂಡಿರೋದು ಅಂತ ಅವ್ರನ್ನ ಕಳಿಸ್ಬಿಟ್ರಾ? ಪರವಾಗಿಲ್ಲ ಬಿಡಿ, ನೀವೂ ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಒಂದಲ್ಲ ಎರಡೆರಡು ಜೀವನ ಮೇಲೆ ಕಳಿಸ್ಬಿಟ್ಟಿದ್ದೀರಾ. ಅದು ಅಲ್ಲದೆ ಆ ಪುಟ್ಟ ಮಗು ಅನಾಥೆ ಆಗೋ ಹಾಗೆ ಮಾಡಿದ್ದೀರಾ ನೀವು. ನಿಮಗೆ ನೀವು ಮಾಡಿದೆಲ್ಲ ಸರಿ ಅಂತ ಅನ್ನಿಸ್ತಾ ಇದೆಯಾ ರವಿ? ಇವಳೇನಾದರೂ ನನ್ನ ಪೊಲೀಸ್ಗೆ ಹಿಡಿದುಕೊಟ್ಬಿಡ್ತಾಳ ಅಥವಾ ಈಗಲೇ ಪೊಲೀಸ್ನ ಕರ್ಕೊಂಡು ಬಂದಿದ್ದಾಳ? ಅಲ್ಲ, ಈ ವಿಷಯ ಎಲ್ಲ ಆಚೆ ಬಂದು ಸಿದ್ದು ಕೇಸಲ್ಲಿ ಫಿಟ್ ಆಗಿ ಒಳಗೆ ಹೋಗ್ತಿರ್ಬೇಕಾದ್ರೂ ಕೂಡ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ರಲ್ಲ, ನಿಮ್ಮ ಆ್ಯಕ್ಟಿಂಗ್ಗೆ ಅವಾರ್ಡ್ ಕೊಡಲೇಬೇಕು. ಟೆನ್ಷನ್ ಮಾಡ್ಕೋಬಿಡಿ. ಯಾಕೆ ಇಷ್ಟೊಂದು ನಡುಕ್ತಾ ಇದ್ದೀರಾ? ಎಲ್ಲಿ ನಾನು ಆಲ್ರೆಡಿ ಪೊಲೀಸ್ ಅವ್ರನ್ನ ಇಲ್ಲಿ ಕರ್ಸ್ಬಿಟ್ಟಿದ್ದೀನೋ, ಅವರು ನಿಮ್ಮನ್ನ ಇಲ್ಲಿಂದ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೋ ಏನು ಅಂತ ಹೆದರ್ಕೊಂಡ್ರಾ? ನಾನು ಅಂತ ಒಳ್ಳೆ ಕೆಲಸ ಎಲ್ಲ ಮಾಡಕ್ಕೆ ಹೋಗಲ್ಲ. ನೋಡಿ, ನಿಮಗೆ ಆ ಮನೆಯಿಂದ ಏನೇನು ಬೇಕೋ ಅದೆಲ್ಲ ಆಲ್ರೆಡಿ ಸಿಕ್ಕಾಗಿದೆ. ಅದನ್ನು ನೀವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಹಾಗೆ ನನಗೂ ನಮ್ಮನೆಯಿಂದ ಏನೋ ಒಂದು ಬೇಕು. ಅದು ನನಗೆ ಸಿಗೋದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು, ನನ್ನ ಜೊತೆ ಕೈ ಜೋಡಿಸ್ಬೇಕು. ಸರಿ, ಬಟ್ ನಿಮಗೆ ಆ ಮನೆಯಿಂದ ಏನು ಬೇಕು? ನನಗೆ ಆ ಮನೆಯಿಂದ ಏನು ಬೇಕಾಗಿಲ್ಲ. ಆದರೆ ಆ ಮನೆನೇ ಇರಬಾರ್ದು, ನಿರ್ನಾಮ ಆಗಬೇಕು. ಇವಳೇನು ಜವರೇಗೌಡ್ರ ಮನೇನ ಮುಗ್ಸೋಕ್ಕೆ ನಿಂತಿದ್ದಾಳಲ್ಲ. ನನಗೆ ಯಾಕೆ, ಏನಾದರೂ ಮಾಡ್ಕೊಳ್ಳಿ, ನಾನು ಸೇಫ್ ಆದರೆ ಆಯಿತು ಅಷ್ಟೇ.
ಏನವ್ರೆ ಏನು ಮಾಡ್ಬೇಕು ಹೇಳಿ, ಏನು ಬೇಕಾದ್ರೂ ಮಾಡ್ತೀನಿ. ಹಾಂ ಸಿತೋರೆ, ಈಗ ನೀವು ಇದನ್ನೆಲ್ಲ ಟ್ರೈ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ನನಗೆ ಹೇಳಬೇಕು. ಅದೆಲ್ಲ ಆಗಕ್ಕಿಲ್ಲ ಮೇಡಮ್ ಅವರೇ, ಅದೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ. ನೀನೇ ತಿನ್ನಿ. ಸಿದ್ದು ಅವರೇ, ಅಡುಗೆ ಮಾಡಿದವ್ರಿಗೆ ರುಚಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ನೋಡಿ, ಅದರಲ್ಲೂ ಹೆಣ್ಮಕ್ಳು ಅಡುಗೆ ಮಾಡೋದು ಅವ್ರಿಗೋಸ್ಕರ ಅಲ್ಲ, ಮನೆಯವ್ರಿಗೋಸ್ಕರ, ಅವ್ರ ಖುಷಿಗೋಸ್ಕರ. ನೀವೇ ರುಚಿ ನೋಡಿ ಹೇಳಬೇಕು, ಆಯ್ತಾ? ಈಗ ಕೈ ಕುಡಿ. ಸಕ್ಕದಾಗಿದೆ ಮೇಡಮ್ ಅವರೇ. ಒಂದು ನಿಮಿಷ ಇರಿ, ಇದನ್ನ ನೋಡಿ ಹೇಳಿ. ಇದು ಅದಕ್ಕಿಂತ ಸಖತ್ತಾಗದೆ ಮೇಡಮ್ ಅವರೇ. ಇದನ್ನೆಲ್ಲ ಜನ ತಿನ್ಬಿಟ್ರೆ ಇದೇ ಬೇಕು ಅಂತಾರೆ, ಅಷ್ಟು ರುಚಿಯಾಗದೆ. ನೋಡಿ, ನನಗೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಎಲ್ಲ ಹೇಳ್ಬಾರ್ದು. ನಿಮ್ಗೆ ಅಷ್ಟೊಂದು ಅನುಮಾನ ಮೇಡಮ್ ಅವರೇ, ಇರಿ ಒಂದು ನಿಮಿಷ. ಹೇಳ ಸಿದ್ದು. ಅಣ್ಣ ಎಲ್ಲಿದೆ ಅಣ್ಣ? ಇಲ್ಲೆಲ್ಲ ಆಚೆ ಅವನಿಕಲ್ಲ, ಹೇಳ. ನೀನು ಅರ್ಜೆಂಟಾಗಿ ಮನೆ ಹತ್ರಕ್ಕೆ ಬಾ ಇಲ್ಲಿ. ಯಾಕ್ಲಾ ಬಿಡಿದ್ನೆ, ಏನಾಯ್ತಲಾ? ಹೇಳ್ತೀನಿ ಬಾಣ, ನೀನು ಬೇಗ ಬಾ. ಹಲೋ ಸಿದ್ದು. ಈ ಬುಡ್ಡೆ ಇನ್ನೇನು ಅಡ್ವರ್ಟ್ ಮಾಡ್ಕೊಂಡಪ್ಪ.